ಏನಾದರೂ ಕಸ ಗೊತ್ತದ ಇವತ್ತು ಕಸ ತೆಗೆಯೋರು ಎಷ್ಟು ತೊಗೊಳ್ತಾರೆ ಕೂಲಿ ಅದು ಗೊತ್ತದಲ್ಲ ಈ ರೇಟ್ ಫಿಕ್ಸ್ ಮಾಡೋರಿಗೆ 2900 ಭಾರಿ ರೀ ಅಂತ ಅಲ್ಲ 2900 ಅಲ್ರಿ 4,500 ರೂಪಾಯಿ ಖರ್ಚಾಗ್ತದೆ ಒಂದು ಟನ್ ಬೆಳಿಬೇಕಾದ್ರೆ ತೆಗೀರಿ ಬರ್ರಿ 4,000 5,000 ಆಗ್ತದೆ ಪ್ರತಿ ಟನ್ನಿಗೆ ನಮ್ಮ ರೈತ 1,500 2 ಸಾವಿರ ರೂಪಾಯಿ ಲಾಸ್ ಮಾಡ್ಕೊಳ್ತಾ ಇದ್ದಾನೆ ಆದರೂ ಅವ್ನು ಗೊತ್ತಿಲ್ಲ ಪಾಪ ಮುಗ್ಧ ಜನ ಈ ದೇಶದಲ್ಲೇ ನಮ್ಮ ಮಾರ್ಕೆಟ್ ಕೊಡ್ತಾ ಇಲ್ಲ ಇವರು ಉಳಿದ ಬೆಳೆಗಳಿಗೆ ಮಾರ್ಕೆಟ್ ಇಲ್ಲ ಅದು ಕಾನೂನು ಮಾಡ್ತಾ ಇಲ್ಲ ನಮ್ಮ ಮೋದಿಯವರು ಮತ್ತು ಇವರು ನಮ್ಮ ಸಿದ್ದರಾಮಯ್ಯ ಅದ ಇದು ನಮ್ಮ ಕನ್ಕರೆಂಟ್ ಲಿಸ್ಟ್ ಆಗೈತೆ ಅಗ್ರಿಕಲ್ಚರ್ ಎರಡಕ್ಕೂ ಬರ್ತಾವೆ ಯಾಕೆ ರೂಲ್ಸ್ ಮಾಡ್ಬಾರ್ದಪ್ಪ ಸಿದ್ದರಾಮಯ್ಯರು ಯಾಕೆ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಮತ್ತು BJP ಇಬ್ಬರು ಒಂದೇ ನಾನೇದು ಎರಡು ಮುಖಗಳು ನಾವು BJP ಏನೋ ಆಯ್ತು ತಿಳ್ಕೊಂಡಿದ್ವಿ ಅದಕ್ಕೆ ನಾವೆಲ್ಲರೂ 9ರಿಂದ ಆರಿಸ್ತಂದ್ವಿ 2014ರಾಗ ಆದರೆ ಯಾವ ಮೋದಿಯವರು MS ಸ್ವಾಮಿನಾಥನ್ ಏನು ಆಯೋಗದ ಶಿಫಾರಸದ ಅದನ್ನು ನಾವು ಜಾರಿ ತರ್ತಂತ ಹೇಳಿದವರು ಇವತ್ತು ಅದರಿಂದ ವಿಮುಖರಾಗಿ ದೂರ ಹೋಗಿಬಿಟ್ಟಿದ್ದಾರೆ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಯಾಕೆ ಇವತ್ತು ಅವ್ರು ಉತ್ತರ ಕೊಡಬೇಕಾಗಿದೆ ಅದನ್ನು ಇವತ್ತು ಕೇಳುವಂಥ ಪ್ರಸಂಗ ಗುರ್ಲಾಪುರದ ರೈತರಿಗೆ ಬಂದರೆ ಗುರ್ಲಾಪುರ ರೈತರು ಈ ಒಕ್ಕಟ್ಟಿನ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಯಾರಾದರೂ ಎಲ್ಲರ ಸಪೋರ್ಟ್ ಅದ ಆದರೆ ಒಂದು ತಿಳ್ಕೊಬೇಕಿಲ್ಲ ಯಾವುದೇ ರಾಷ್ಟ್ರೀಯ ಪಕ್ಷ ರಾಜ್ಯ ಪಕ್ಷ ಯಾವ ಪಕ್ಷಗಳು ಬಂದರೂ ತಮ್ಮ ಹಿತಾಸಕ್ತಿಯಾಗಿ ಬರ್ತಾ ಇದ್ದಾವೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅದಕ್ಕೇನಪ್ಪ ಪರಿಹಾರ ಈಗಂದು ಚೆನ್ನಾಗದ ಒಂದದ್ದು ಬಂದಂಥ HK ಪಾಟೀಲ್ ಹೋದರು ಅಲ್ಲಿ 4 ಗೋಡೆಗಳ ಮಧ್ಯೆ ಬೆಳಪ ಚರ್ಚೆ ಓಪನ್ ಬಂದು ಮಾಡಿ ರಿಕವರಿ ಅಂದ್ರೆ ಏನು ಜನಕ್ಕೆಲ್ಲ ಪ್ರತಿಯೊಬ್ಬ ರೈತರಿಗೆ ಗೊತ್ತಾಗಬೇಕು ಅದು ರಿಕವರಿ ಬರ್ದು ಯಾವ ಹೇಳೋ ಅದನ್ನು ಕಾರ್ಖಾನೆ ಅದು ಹೇಳಬಾರ್ದು ರೈತ ಹೇಳಬೇಕು ಮತ್ತು ರಿಕವರಿ ಮೋಸದು 9 ಬಂದ್ರೆ ಲಾಭದ ಅವ್ರಿಗೆ 10 ಬೇಕು 12 ಬೇಕು 18 ಬೇಕು 20 ಬೇಕು ನಾಳೆ 20 ಬೇಡ್ತಾ ಹೇಳಿದ್ದು ಕೊಡೋದು ಹಂಗಂದ್ರೆ ಏನು ಗೊತ್ತಾಗಬೇಕು ನಮ್ಮ ರೈತರಿಗೆ ಗೊತ್ತಾಗಬೇಕು ಅಲ್ಲಿ ಕೂತಂತ ಅದಕ್ಕಾಗಿ ಇವತ್ತು ರೈತರವ್ರು ಕರಿತಾ ಇರೋದು ಭಾಳ ಉತ್ತಮದ ಅದೇ ಕಾಲಕ್ಕೆ ವಿಜೇಂದ್ರ ಅವರು ತಮ್ಮದೇ ಅಂತ ಪಕ್ಷದಿಂದ ಅನೇಕ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅವ್ರನ್ನೇ 3,500 ರೂಪಾಯಿ ಹಾಕಿಸ್ಬೇಕು ಯಾಕೆ ಹಾಕೋದಿಲ್ಲ ನಾಯಕತ್ವ ಬೇಕು ಲೀಡರ್ಶಿಪ್ ಬೇಕು ಮುಖ್ಯಮಂತ್ರಿ ಆಗಿ ಪ್ರಯತ್ನ ಮಾಡಬೇಕು ತಮ್ಮ ಎದುರಾಗಿ ಹಣ್ಣು ಮಾಡೋಕೆ ಮುಂದೆ ಬರಬೇಕು ಎಲ್ಲ ಸರಿ ಅದ್ರಿ ಇದನ್ನು ಮಾಡಲ್ಲ ಅಂದ್ರೆ ಅವ್ರ ಮಾತನ್ನು ಅವರೇ ಕೇಳೋದಲ್ಲ ಶುಗರ್ ಲಾಬಿಗೆ ಇವರೆಲ್ಲ ಬೆಂಡ್ ಇದಾರೆ ಹಾಗಾದ್ರೆ ಇದು ಮುರಿದು ಹೆಂಗೆ ಅದನ್ನು ಅನೇಕ ಸಲ ನಮ್ಮ ವಾಹಿನಿ ಚರ್ಚೆ ಮಾಡ್ತಾ ಇದ್ದಾರೆ ಮುಂದೆ ಏನು ಪರಿಹಾರ ಈಗೇನೋ 3,500 ಕೊಟ್ಟು ಪರಿಹಾರ ಏನು ಶಾಶ್ವತ